ನೋಡಿ, ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ, ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ, ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ, ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ, ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ,
ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ. ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ. ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ ವಿಶೇಷ ನೋಡಿ. ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಯುಗಾದಿ ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಿಂದೂಗಳ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಆಚರಣೆಯಾಗಿ ಸ್ವೀಕಾರ ಮಾಡಲಾಗುತ್ತೆ. ಆದ್ರೆ ಈ ಹೊಸ ವರ್ಷದ ವೆಲ್ಕಮ್ಗೆ ಹಿಂದೂಗಳು ರೆಡಿಯಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಲಾಲ್ ಹಾಗೆ ಜಡ್ಕಾ ದಂಗಲ್ ಜೋರಾಗಿದೆ. ಹಲಾಲ್ ಮುಕ್ತ ಯುಗಾದಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಹಿಂದೂ ಸಂಘಟನೆಗಳಿಂದ ಮೆಗಾ ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಈ ಹಲಾಲ್ ಹಾಗೆ ಜಡ್ಕಾ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗಳೆಲ್ಲ ಕೂಡ ಒಂದು ಕಡೆ ದಂಗಲ್ ಶುರು ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪಂಚಾಂಗದ ಪ್ರಕಾರವಾಗಿ ಯುಗಾದಿ ಹಬ್ಬಕ್ಕೆ ಬಹಳ